ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಇದೀಗ ಈ ಒಂದು ಕೇಸ್, ಈ ಚಿನ್ನ ಕಳವು ಕೇಸ್ ದೇಶಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸಿತ್ತು. ಈಗ ಎಸ್ಐಟಿ ಅಧಿಕಾರಿಗಳು ಈ ಆರೋಪಿಗಳು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು ಎಲ್ಲವನ್ನ ಕೂಡ ಈಗ ತನಿಖೆ ಮಾಡಿ ಬಯಲಿಗೆಳೆದಿದ್ದಾರೆ. ಸದ್ಯಕ್ಕೆ ಆರೋಪಿಗಳ ಪ್ಲಾನ್ ಯಾವ ರೀತಿಯಾಗಿತ್ತು, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಎಸ್ ಪ್ರವೀಣ್, ಏನಂದ್ರೆ ಸಾವಿರಾರು ಅಂದ್ರೆ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅಂತಾರೆ. ಅದರ ಒಂದು ವಿಚಾರದಲ್ಲಿ ಈಗ ಸಾಕಷ್ಟು ಚರ್ಚೆಗಳು ಹುಟ್ಟು ಹಾಕ್ತಕ್ಕಂತ ಸಂದರ್ಭ ಬಂದಿರತಕ್ಕಂಥದ್ದು. ಯಾಕಾಗಿ ಅಂದ್ರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 ಕೆಜಿ ಚಿನ್ನ 2019ರಲ್ಲಿ ಏನು ದರೋಡೆ ಆಗಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಬಳ್ಳಾರಿ, ಬೆಂಗಳೂರು ಸೇರಿದಂತೆ ಕೇರಳದ ವಿವಿಧ ಭಾಗಗಳಲ್ಲಿ ತನಿಖೆಯನ್ನ ಮಾಡಿದ್ದಾರೆ. ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ 9 ಜನರನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಬಳ್ಳಾರಿಯ ಗೋವರ್ಧನ್ ಅವರು ಕೂಡ ಇರ್ತಕ್ಕಂಥದ್ದು. ಈಗ ಅವರೆಲ್ಲರ ಅಂದ್ರೆ ಈ ಒಂದು ತಂಡದ ಪ್ಲಾನ್ ಅನ್ನ ಕೇಳಿ ಇಡೀ ಎಸ್ಐಟಿ ತಂಡನ ಕೂಡ ಆಶ್ಚರ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು, ಶಾಕ್ಗೆ ಒಳಗಾಗಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಎಸ್ಐಟಿ ತಂಡದ ಮುಂದೆ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಹೇಳಿರ್ತಕ್ಕಂಥ ವಿಚಾರಗಳು ನಿಜಕ್ಕೂ ಎಲ್ಲರನ್ನು ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಒಂದು ಸಿನಿಮೀಯ ರೀತಿಯಲ್ಲಿ ಅಯ್ಯಪ್ಪ ಸ್ವಾಮಿ ದೇಗುಲದ ಬಂಗಾರವನ್ನ ದರೋಡೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಈಗ ಬಟ ಬಯಲಾಗಿರ್ತಕ್ಕಂಥದ್ದು. ಅವುಗಳಿಗೆ ಸಂಬಂಧಪಟ್ಟಂತ ಸಾಕ್ಷಿಗಳನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇವರ ಯೋಜನೆ ಏನಾಗಿತ್ತು ಅನ್ನೋದನ್ನ ನೋಡಿದ್ರೆ 2019ರಲ್ಲಿ ಅಯ್ಯಪ್ಪ ಸ್ವಾಮಿ ದೇಗುಲದ ಬಾಗಿಲುಗಳು ಹಾಗೂ ದ್ವಾರಪಾಲಕರಿಗೆ ಚಿನ್ನ ಲೇಪಿತವಾದ ಒಂದು ಕಾರ್ಯವನ್ನ ಕೈಗೊಳ್ತಾರೆ. ಅದನ್ನ ತಮಿಳುನಾಡು ಮೂಲದ ಸ್ಮಾರ್ಟ್ ಕ್ರಿಯೇಷನ್ ಎನ್ನುವ ಸಂಸ್ಥೆಗೆ ಮಾಡೋದಕ್ಕೆ ಕೊಡ್ತಾರೆ. ಆದ್ರೆ ಅದನ್ನ ಉಚಿತವಾಗಿ ಮಾಡ್ತೀವಿ ಅಂತ ತಮಿಳುನಾಡು ಮೂಲದ ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆ ಹೇಳುತ್ತೆ. ಹೀಗಾಗಿ ಅವರಿಗೆ ಅದರ ಒಂದು ಟೆಂಡರ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಈ ಹಿಂದೆ ಯಾರು ಚಿನ್ನದ ಬಾಗಿಲುಗಳನ್ನ ಮಾಡಿದ್ರು, ದ್ವಾರಪಾಲಕಗಳನ್ನ ಮಾಡಿದ್ರು, ಅವರಿಗೆ ಆ ಟೆಂಡರ್ ಅನ್ನ ಕೊಡಬೇಕಾಗಿತ್ತು. ಅಲ್ಲಿ ಮಿಸ್ಲೀಡ್ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ತಮಿಳುನಾಡಿನಲ್ಲಿರ್ತಕ್ಕಂಥ ಚೆನ್ನೈಗೆ ಆ ಒಂದು ಬಾಗಿಲುಗಳು ಮತ್ತು ದ್ವಾರಪಾಲಕಗಳನ್ನ ಸಾಗಿಸುವುದಕ್ಕೆ 39 ದಿನಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಕೇವಲ 1 ಅಥವಾ 2 ದಿನದಲ್ಲಿ ಕೇರಳದಿಂದ ಚೆನ್ನೈಯನ್ನ ರೀಚ್ ಆಗಬಹುದಿತ್ತು. ಆದ್ರೆ 39 ದಿನ ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ನಡೀತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ 39 ದಿನಗಳ ಗ್ಯಾಪ್ ನಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ಸಿನಿಮಾ ನಟರ ಮನೆಗೆ ಆ ದೇವಸ್ಥಾನದ ಬಾಗಿಲುಗಳನ್ನ ತೆಗೆದುಕೊಂಡು ಪೂಜೆಯ ನೆಪದಲ್ಲಿ ಅಲ್ಲಿ ಚಿನ್ನವನ್ನ ಕಳ್ಳತನ ಮಾಡಲಾಗಿದೆ ಅನ್ನುವ ಗಂಭೀರವಾದ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇದೇ ಆಂಗಲ್ ನಲ್ಲಿ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಇದೀಗ ಈ ಒಂದು ಕೇಸ್, ಈ ಚಿನ್ನ ಕಳವು ಕೇಸ್ ದೇಶಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸಿತ್ತು. ಈಗ ಎಸ್ಐಟಿ ಅಧಿಕಾರಿಗಳು ಈ ಆರೋಪಿಗಳು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು ಎಲ್ಲವನ್ನ ಕೂಡ ಈಗ ತನಿಖೆ ಮಾಡಿ ಬಯಲಿಗೆಳೆದಿದ್ದಾರೆ. ಸದ್ಯಕ್ಕೆ ಆರೋಪಿಗಳ ಪ್ಲಾನ್ ಯಾವ ರೀತಿಯಾಗಿತ್ತು, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಎಸ್ ಪ್ರವೀಣ್, ಏನಂದ್ರೆ ಸಾವಿರಾರು ಅಂದ್ರೆ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅಂತಾರೆ. ಅದರ ಒಂದು ವಿಚಾರದಲ್ಲಿ ಈಗ ಸಾಕಷ್ಟು ಚರ್ಚೆಗಳು ಹುಟ್ಟು ಹಾಕ್ತಕ್ಕಂತ ಸಂದರ್ಭ ಬಂದಿರತಕ್ಕಂಥದ್ದು. ಯಾಕಾಗಿ ಅಂದ್ರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 ಕೆಜಿ ಚಿನ್ನ 2019ರಲ್ಲಿ ಏನು ದರೋಡೆ ಆಗಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಬಳ್ಳಾರಿ, ಬೆಂಗಳೂರು ಸೇರಿದಂತೆ ಕೇರಳದ ವಿವಿಧ ಭಾಗಗಳಲ್ಲಿ ತನಿಖೆಯನ್ನ ಮಾಡಿದ್ದಾರೆ. ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ 9 ಜನರನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಬಳ್ಳಾರಿಯ ಗೋವರ್ಧನ್ ಅವರು ಕೂಡ ಇರ್ತಕ್ಕಂಥದ್ದು. ಈಗ ಅವರೆಲ್ಲರ ಅಂದ್ರೆ ಈ ಒಂದು ತಂಡದ ಪ್ಲಾನ್ ಅನ್ನ ಕೇಳಿ ಇಡೀ ಎಸ್ಐಟಿ ತಂಡನ ಕೂಡ ಆಶ್ಚರ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು, ಶಾಕ್ಗೆ ಒಳಗಾಗಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಎಸ್ಐಟಿ ತಂಡದ ಮುಂದೆ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಹೇಳಿರ್ತಕ್ಕಂಥ ವಿಚಾರಗಳು ನಿಜಕ್ಕೂ ಎಲ್ಲರನ್ನು ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಒಂದು ಸಿನಿಮೀಯ ರೀತಿಯಲ್ಲಿ ಅಯ್ಯಪ್ಪ ಸ್ವಾಮಿ ದೇಗುಲದ ಬಂಗಾರವನ್ನ ದರೋಡೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಈಗ ಬಟ ಬಯಲಾಗಿರ್ತಕ್ಕಂಥದ್ದು. ಅವುಗಳಿಗೆ ಸಂಬಂಧಪಟ್ಟಂತ ಸಾಕ್ಷಿಗಳನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇವರ ಯೋಜನೆ ಏನಾಗಿತ್ತು ಅನ್ನೋದನ್ನ ನೋಡಿದ್ರೆ 2019ರಲ್ಲಿ ಅಯ್ಯಪ್ಪ ಸ್ವಾಮಿ ದೇಗುಲದ ಬಾಗಿಲುಗಳು ಹಾಗೂ ದ್ವಾರಪಾಲಕರಿಗೆ ಚಿನ್ನ ಲೇಪಿತವಾದ ಒಂದು ಕಾರ್ಯವನ್ನ ಕೈಗೊಳ್ತಾರೆ. ಅದನ್ನ ತಮಿಳುನಾಡು ಮೂಲದ ಸ್ಮಾರ್ಟ್ ಕ್ರಿಯೇಷನ್ ಎನ್ನುವ ಸಂಸ್ಥೆಗೆ ಮಾಡೋದಕ್ಕೆ ಕೊಡ್ತಾರೆ. ಆದ್ರೆ ಅದನ್ನ ಉಚಿತವಾಗಿ ಮಾಡ್ತೀವಿ ಅಂತ ತಮಿಳುನಾಡು ಮೂಲದ ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆ ಹೇಳುತ್ತೆ. ಹೀಗಾಗಿ ಅವರಿಗೆ ಅದರ ಒಂದು ಟೆಂಡರ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಈ ಹಿಂದೆ ಯಾರು ಚಿನ್ನದ
ಬಾಗಿಲುಗಳನ್ನ ಮಾಡಿದ್ರು, ದ್ವಾರಪಾಲಕಗಳನ್ನ ಮಾಡಿದ್ರು, ಅವರಿಗೆ ಆ ಟೆಂಡರ್ ಅನ್ನ ಕೊಡಬೇಕಾಗಿತ್ತು. ಅಲ್ಲಿ ಮಿಸ್ಲೀಡ್ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ತಮಿಳುನಾಡಿನಲ್ಲಿರ್ತಕ್ಕಂಥ ಚೆನ್ನೈಗೆ ಆ ಒಂದು ಬಾಗಿಲುಗಳು ಮತ್ತು ದ್ವಾರಪಾಲಕಗಳನ್ನ ಸಾಗಿಸುವುದಕ್ಕೆ 39 ದಿನಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಕೇವಲ 1 ಅಥವಾ 2 ದಿನದಲ್ಲಿ ಕೇರಳದಿಂದ ಚೆನ್ನೈಯನ್ನ ರೀಚ್ ಆಗಬಹುದಿತ್ತು. ಆದ್ರೆ 39 ದಿನ ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ನಡೀತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ 39 ದಿನಗಳ ಗ್ಯಾಪ್ ನಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ಸಿನಿಮಾ ನಟರ ಮನೆಗೆ ಆ ದೇವಸ್ಥಾನದ ಬಾಗಿಲುಗಳನ್ನ ತೆಗೆದುಕೊಂಡು ಪೂಜೆಯ ನೆಪದಲ್ಲಿ ಅಲ್ಲಿ ಚಿನ್ನವನ್ನ ಕಳ್ಳತನ ಮಾಡಲಾಗಿದೆ ಅನ್ನುವ ಗಂಭೀರವಾದ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇದೇ ಆಂಗಲ್ ನಲ್ಲಿ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಇದೀಗ ಈ ಒಂದು ಕೇಸ್, ಈ ಚಿನ್ನ ಕಳವು ಕೇಸ್ ದೇಶಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸಿತ್ತು. ಈಗ SIT ಅಧಿಕಾರಿಗಳು ಈ ಆರೋಪಿಗಳು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು ಎಲ್ಲವನ್ನ ಕೂಡ ಈಗ ತನಿಖೆ ಮಾಡಿ ಬಯಲಿಗೆಳೆದಿದ್ದಾರೆ. ಸದ್ಯಕ್ಕೆ ಆರೋಪಿಗಳ ಪ್ಲಾನ್ ಯಾವ ರೀತಿಯಾಗಿತ್ತು, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಎಸ್ ಪ್ರವೀಣ್, ಏನಂದ್ರೆ ಸಾವಿರಾರು ಅಂದ್ರೆ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅಂತಾರೆ. ಅದರ ಒಂದು ವಿಚಾರದಲ್ಲಿ ಈಗ ಸಾಕಷ್ಟು ಚರ್ಚೆಗಳು ಹುಟ್ಟು ಹಾಕ್ತಕ್ಕಂತ ಸಂದರ್ಭ ಬಂದಿರತಕ್ಕಂಥದ್ದು. ಯಾಕಾಗಿ ಅಂದ್ರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 kg ಚಿನ್ನ 2019ರಲ್ಲಿ ಏನು ದರೋಡೆ ಆಗಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಬಳ್ಳಾರಿ, ಬೆಂಗಳೂರು ಸೇರಿದಂತೆ ಕೇರಳದ ವಿವಿಧ ಭಾಗಗಳಲ್ಲಿ ತನಿಖೆಯನ್ನ ಮಾಡಿದ್ದಾರೆ. ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ 9 ಜನರನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಬಳ್ಳಾರಿಯ ಗೋವರ್ಧನ್ ಅವರು ಕೂಡ ಇರ್ತಕ್ಕಂಥದ್ದು. ಈಗ ಅವರೆಲ್ಲರ ಅಂದ್ರೆ ಈ ಒಂದು ತಂಡದ ಪ್ಲಾನ್ ಅನ್ನ ಕೇಳಿ ಇಡೀ SIT ತಂಡದ ಕೂಡ ಆಶ್ಚರ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು, ಶಾಕ್ಗೆ ಒಳಗಾಗಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ SIT ತಂಡದ ಮುಂದೆ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಹೇಳಿರ್ತಕ್ಕಂಥ ವಿಚಾರಗಳು ನಿಜಕ್ಕೂ ಎಲ್ಲರನ್ನು ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಒಂದು ಸಿನಿಮೀಯ ರೀತಿಯಲ್ಲಿ ಅಯ್ಯಪ್ಪ ಸ್ವಾಮಿ ದೇಗುಲದ ಬಂಗಾರವನ್ನ ದರೋಡೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಈಗ ಬಟ ಬಯಲಾಗಿರ್ತಕ್ಕಂಥದ್ದು. ಅವುಗಳಿಗೆ ಸಂಬಂಧಪಟ್ಟಂತ ಸಾಕ್ಷಿಗಳನ್ನ SIT ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇವರ ಯೋಜನೆ ಏನಾಗಿತ್ತು ಅನ್ನೋದನ್ನ ನೋಡಿದ್ರೆ 2019ರಲ್ಲಿ ಅಯ್ಯಪ್ಪ ಸ್ವಾಮಿ ದೇಗುಲದ ಬಾಗಿಲುಗಳು ಹಾಗೂ ದ್ವಾರಪಾಲಕರಿಗೆ ಚಿನ್ನ ಲೇಪಿತವಾದ ಒಂದು ಕಾರ್ಯವನ್ನ ಕೈಗೊಳ್ತಾರೆ. ಅದನ್ನ ತಮಿಳುನಾಡು ಮೂಲದ ಸ್ಮಾರ್ಟ್ ಕ್ರಿಯೇಷನ್ ಎನ್ನುವ ಸಂಸ್ಥೆಗೆ ಮಾಡೋದಕ್ಕೆ ಕೊಡ್ತಾರೆ. ಆದ್ರೆ ಅದನ್ನ ಉಚಿತವಾಗಿ ಮಾಡ್ತೀವಿ ಅಂತ ತಮಿಳುನಾಡು ಮೂಲದ ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆ ಹೇಳುತ್ತೆ. ಹೀಗಾಗಿ ಅವರಿಗೆ ಅದರ ಒಂದು ಟೆಂಡರ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಈ ಹಿಂದೆ ಯಾರು ಚಿನ್ನದ ಬಾಗಿಲುಗಳನ್ನ ಮಾಡಿದ್ರು, ದ್ವಾರಪಾಲಕಗಳನ್ನ ಮಾಡಿದ್ರು, ಅವರಿಗೆ ಆ ಟೆಂಡರ್ ಅನ್ನ ಕೊಡಬೇಕಾಗಿತ್ತು. ಅಲ್ಲಿ ಮಿಸ್ಲೀಡ್ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ತಮಿಳುನಾಡಿನಲ್ಲಿರ್ತಕ್ಕಂಥ ಚೆನ್ನೈಗೆ ಆ ಒಂದು ಬಾಗಿಲುಗಳು ಮತ್ತು ದ್ವಾರಪಾಲಕಗಳನ್ನ ಸಾಗಿಸುವುದಕ್ಕೆ 39 ದಿನಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಕೇವಲ 1 ಅಥವಾ 2 ದಿನದಲ್ಲಿ ಕೇರಳದಿಂದ ಚೆನ್ನೈಯನ್ನ ರೀಚ್ ಆಗಬಹುದಿತ್ತು. ಆದ್ರೆ 39 ದಿನ ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ನಡೀತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ 39 ದಿನಗಳ ಗ್ಯಾಪ್ ನಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ಸಿನಿಮಾ ನಟರ ಮನೆಗೆ ಆ ದೇವಸ್ಥಾನದ ಬಾಗಿಲುಗಳನ್ನ ತೆಗೆದುಕೊಂಡು ಪೂಜೆಯ ನೆಪದಲ್ಲಿ ಅಲ್ಲಿ ಚಿನ್ನವನ್ನ ಕಳ್ಳತನ ಮಾಡಲಾಗಿದೆ ಅನ್ನುವ ಗಂಭೀರವಾದ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇದೇ ಆಂಗಲ್ ನಲ್ಲಿ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಇದೀಗ ಈ ಒಂದು ಕೇಸ್, ಈ ಚಿನ್ನ ಕಳವು ಕೇಸ್ ದೇಶಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸಿತ್ತು. ಈಗ SIT ಅಧಿಕಾರಿಗಳು ಈ ಆರೋಪಿಗಳು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು ಎಲ್ಲವನ್ನ ಕೂಡ ಈಗ ತನಿಖೆ ಮಾಡಿ ಬಯಲಿಗೆಳೆದಿದ್ದಾರೆ. ಸದ್ಯಕ್ಕೆ ಆರೋಪಿಗಳ ಪ್ಲಾನ್ ಯಾವ ರೀತಿಯಾಗಿತ್ತು, ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಎಸ್ ಪ್ರವೀಣ್, ಏನಂದ್ರೆ ಸಾವಿರಾರು ಅಂದ್ರೆ ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅಂತಾರೆ. ಅದರ ಒಂದು ವಿಚಾರದಲ್ಲಿ ಈಗ ಸಾಕಷ್ಟು ಚರ್ಚೆಗಳು ಹುಟ್ಟು ಹಾಕ್ತಕ್ಕಂತ ಸಂದರ್ಭ ಬಂದಿರತಕ್ಕಂಥದ್ದು. ಯಾಕಾಗಿ ಅಂದ್ರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ 4.5 kg ಚಿನ್ನ 2019ರಲ್ಲಿ ಏನು ದರೋಡೆ ಆಗಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಬಳ್ಳಾರಿ, ಬೆಂಗಳೂರು ಸೇರಿದಂತೆ ಕೇರಳದ ವಿವಿಧ ಭಾಗಗಳಲ್ಲಿ ತನಿಖೆಯನ್ನ ಮಾಡಿದ್ದಾರೆ. ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ 9 ಜನರನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಬಳ್ಳಾರಿಯ ಗೋವರ್ಧನ್ ಅವರು ಕೂಡ ಇರ್ತಕ್ಕಂಥದ್ದು. ಈಗ ಅವರೆಲ್ಲರ ಅಂದ್ರೆ ಈ ಒಂದು ತಂಡದ ಪ್ಲಾನ್ ಅನ್ನ ಕೇಳಿ ಇಡೀ SIT ತಂಡದ ಕೂಡ ಆಶ್ಚರ್ಯಕ್ಕೆ ಒಳಗಾಗಿರ್ತಕ್ಕಂಥದ್ದು, ಶಾಕ್ಗೆ ಒಳಗಾಗಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ SIT ತಂಡದ ಮುಂದೆ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಉನ್ನಿಕೃಷ್ಣನ್ ಹೇಳಿರ್ತಕ್ಕಂಥ ವಿಚಾರಗಳು ನಿಜಕ್ಕೂ ಎಲ್ಲರನ್ನು ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಒಂದು ಸಿನಿಮೀಯ ರೀತಿಯಲ್ಲಿ ಅಯ್ಯಪ್ಪ ಸ್ವಾಮಿ ದೇಗುಲದ ಬಂಗಾರವನ್ನ ದರೋಡೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಈಗ
ಬಟ ಬಯಲಾಗಿರ್ತಕ್ಕಂಥದ್ದು. ಅವುಗಳಿಗೆ ಸಂಬಂಧಪಟ್ಟಂತ ಸಾಕ್ಷಿಗಳನ್ನ SIT ಅಧಿಕಾರಿಗಳು ಈಗಾಗಲೇ ಕಲೆ ಹಾಕಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇವರ ಯೋಜನೆ ಏನಾಗಿತ್ತು ಅನ್ನೋದನ್ನ ನೋಡಿದ್ರೆ 2019ರಲ್ಲಿ ಅಯ್ಯಪ್ಪ ಸ್ವಾಮಿ ದೇಗುಲದ ಬಾಗಿಲುಗಳು ಹಾಗೂ ದ್ವಾರಪಾಲಕಗಳಿಗೆ ಚಿನ್ನ ಲೇಪಿತವಾದ ಒಂದು ಕಾರ್ಯಕ್ರಮ ಕಾರ್ಯವನ್ನ ಕೈಗೊಳ್ತಾರೆ. ಅದನ್ನ ತಮಿಳುನಾಡು ಮೂಲದ ಸ್ಮಾರ್ಟ್ ಕ್ರಿಯೇಷನ್ ಎನ್ನುವ ಸಂಸ್ಥೆಗೆ ಮಾಡೋದಕ್ಕೆ ಕೊಡ್ತಾರೆ. ಆದ್ರೆ ಅದನ್ನ ಉಚಿತವಾಗಿ ಮಾಡ್ತೀವಿ ಅಂತ ತಮಿಳುನಾಡು ಮೂಲದ ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆ ಹೇಳುತ್ತೆ. ಹೀಗಾಗಿ ಅವರಿಗೆ ಅದರ ಒಂದು ಟೆಂಡರ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಈ ಹಿಂದೆ ಯಾರು ಚಿನ್ನದ ಬಾಗಿಲುಗಳನ್ನ ಮಾಡಿದ್ರು, ದ್ವಾರಪಾಲಕಗಳನ್ನ ಮಾಡಿದ್ರು, ಅವರಿಗೆ ಆ ಟೆಂಡರ್ ಅನ್ನ ಕೊಡಬೇಕಾಗಿತ್ತು. ಅಲ್ಲಿ ಮಿಸ್ಲೀಡ್ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ತಮಿಳುನಾಡಿನಲ್ಲಿರ್ತಕ್ಕಂಥ ಚೆನ್ನೈಗೆ ಆ ಒಂದು ಬಾಗಿಲುಗಳು ಮತ್ತು ದ್ವಾರಪಾಲಕಗಳನ್ನ ಸಾಗಿಸುವುದಕ್ಕೆ 39 ದಿನಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಕೇವಲ 1 ಅಥವಾ 2 ದಿನದಲ್ಲಿ ಕೇರಳದಿಂದ ಚೆನ್ನೈಯನ್ನ ರೀಚ್ ಆಗಬಹುದಿತ್ತು. ಆದ್ರೆ 39 ದಿನ ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆ ನಡೀತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ 39 ದಿನಗಳ ಗ್ಯಾಪ್ ನಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ಸಿನಿಮಾ ನಟರ ಮನೆಗೆ ಆ ದೇವಸ್ಥಾನದ ಬಾಗಿಲುಗಳನ್ನ ತೆಗೆದುಕೊಂಡು ಪೂಜೆಯ ನೆಪದಲ್ಲಿ ಅಲ್ಲಿ ಚಿನ್ನವನ್ನ ಕಳ್ಳತನ ಮಾಡಲಾಗಿದೆ ಅನ್ನುವ ಗಂಭೀರವಾದ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇದೇ ಆಂಗಲ್ ನಲ್ಲಿ ಈಗ